ಓಂ ಶಾಂತಿ. ಇಂದಿನ ದಿನಾಂಕ 5/8/2026. ತಂದೆಯ ನೆನಪಿನಲ್ಲಿದ್ದು ಯೋಗ ಬಲದಿಂದ ವಿಕರ್ಮಗಳನ್ನು ವಿನಾಶ ಮಾಡಿ ಶಕ್ತಿವಂತರಾಗಬೇಕು. ಶಿವ ತಂದೆಯ ಶಕ್ತಿ ಸೈನ್ಯವಾಗಿ ಆತ್ಮಿಕ ಸೇವೆ ಮಾಡಿ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಪರಿವರ್ತಿಸಬೇಕು. ಪ್ರದರ್ಶನಿ ಮತ್ತು ಮೇಳೆಗಳ ಮೂಲಕ ಹೆಚ್ಚು ಸೇವೆ ಮಾಡಿ ಆತ್ಮರಿಗೆ ಸುಖದ ಮಾರ್ಗವನ್ನು ತಿಳಿಸಬೇಕು. ಕನ್ಯೆಯರು ಸ್ವತಂತ್ರ ಪಕ್ಷಿಗಳಾಗಿ ಸೇವೆಯ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಯಾರೊಂದಿಗೂ ಈರ್ಷ್ಯೆ ಇಡದೆ ಯಾರ ಅವಗುಣವನ್ನು ನೋಡಿ ತಲೆ ಕೆಡಿಸಿಕೊಳ್ಳಬಾರದು. ಯಾರದು ಡಿಸ್ಸರ್ವಿಸ್ನ ಗಾಯನ ಮಾಡದೆ ಸದಾ ತಮ್ಮ ಸೇವೆಯಲ್ಲಿ ತೊಡಗಿರಬೇಕು. ಪ್ರತಿಯೊಬ್ಬರು ತಮ್ಮ ಮನೋಸ್ಥಿತಿಯನ್ನು ಪರಿಶೀಲಿಸಿ ಪ್ರಾಮಾಣಿಕವಾಗಿ ತಮ್ಮ ತಪ್ಪನ್ನು ತಂದೆಗೆ ತಿಳಿಸಬೇಕು. ಬಹಳ ನಿರಹಂಕಾರಿಗಳಾಗಿ ಸೇವೆಯನ್ನು ವೃದ್ಧಿಪಡಿಸುವ ಪುರುಷಾರ್ಥ ಮಾಡಬೇಕು. ನಾವು ಮಾಡುವ ಕರ್ಮವನ್ನು ನೋಡಿ ಅನ್ಯರು ಮಾಡುವರು ಎಂಬ ಸ್ಮೃತಿಯೊಂದಿಗೆ ಶ್ರೇಷ್ಠ ಕರ್ಮ ಮಾಡಬೇಕು. ಅನ್ಯರ ನಿಂದನೆ ಮತ್ತು ಪರಚಿಂತನೆಯಲ್ಲಿ ಸಮಯ ವ್ಯರ್ಥ ಮಾಡದೆ ಆತ್ಮಿಕ ಸೇವೆಯಲ್ಲಿ ನಿರತರಾಗಬೇಕು. ಮಾಯೆಯ ವಿಘ್ನಗಳಿಂದ ರಕ್ಷಿಸಿಕೊಳ್ಳಲು ಅಮೃತ ವೇಳೆಯಲ್ಲಿ ಎದ್ದು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ಮನೆಯಲ್ಲಿ ಇದ್ದರೂ ನೆನಪಿನ ಯಾತ್ರೆಯ ಮೂಲಕ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕು. ಪ್ರತಿದಿನ ಮುರುಳಿ ಅಧ್ಯಯನ ಮಾಡಿ ನಶೆ ಮತ್ತು ಉಮಂಗದಿಂದ ಸೇವೆ ಮಾಡಬೇಕು. ಪ್ರಜಾಪಿತ ಬ್ರಹ್ಮರವರ ಮೂಲಕ ಮುಳ್ಳುಗಳಂತಿರುವ ಮನುಷ್ಯರನ್ನು ಹೂಗಳನ್ನಾಗಿ ಮಾಡುವ ಕಾರ್ಯದಲ್ಲಿ ಸಹಯೋಗಿಗಳಾಗಬೇಕು. ಉದ್ಯೋಗ ವ್ಯವಹಾರದ ಜೊತೆಗೆ ಸಮಯ ತೆಗೆದು ತಂದೆಯ ಸೇವೆಯಲ್ಲಿ ಪರಿಶ್ರಮ ಪಡಬೇಕು. ಮನ್ಮನಾಭವ ಸ್ಥಿತಿಯಲ್ಲಿ ಇರಿ ಪವಿತ್ರವಾಗಿ ತಂದೆಯ ಜೊತೆ ಮನೆಗೆ ಮರಳುವ ಪುರುಷಾರ್ಥ ಮಾಡಬೇಕು. ದೇಹಾಭಿಮಾನವನ್ನು ತ್ಯಜಿಸಿ ನಿಶ್ಚಯ ಬುದ್ಧಿಯಿಂದ ಭಾರತವನ್ನು ಶ್ರೇಷ್ಠಾಚಾರಿಯನ್ನಾಗಿ ಮಾಡುವ ಸೇವೆಯಲ್ಲಿ ತೊಡಗಬೇಕು. ಸಮಯ ಕಡಿಮೆ ಇರುವುದರಿಂದ ತೀವ್ರ ಪುರುಷಾರ್ಥ ಮಾಡಿ ಯೋಗಯುಕ್ತರಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಮಧುರ ಸ್ವಭಾವ ಹೊಂದಿ ಕ್ರೋಧವನ್ನು ಬಿಟ್ಟು ತಂದೆಯ ಶ್ರೀಮತದಂತೆ ನಡೆಯುವ ಮಹಾವೀರರಾಗಬೇಕು. ಮನ್ಮನಾಭವ ಸ್ಥಿತಿಯಿಂದ ಅನ್ಯರ ಮನಸ್ಸಿನ ಭಾವವನ್ನು ತಿಳಿದು ಸೇವೆಯಲ್ಲಿ ಸಫಲತಾ ಸ್ವರೂಪರಾಗಬೇಕು. ಮಲಗುವ ಮೊದಲು ಎಲ್ಲವನ್ನೂ ತಂದೆಗೆ ಅರ್ಪಣೆ ಮಾಡಿ ಖಾಲಿಯಾಗುವುದರಿಂದ ವ್ಯರ್ಥ ಮತ್ತು ವಿಕಾರಿ ಸ್ವಪ್ನಗಳಿಂದ ಮುಕ್ತರಾಗಿ ಸಂಪೂರ್ಣ ಪವಿತ್ರತೆಯ ಪರ್ಸನಾಲಿಟಿಯನ್ನು ಧಾರಣೆ ಮಾಡಬೇಕು. 21 ಜನ್ಮಗಳಿಗಾಗಿ 21 ಮುರಳಿಯ ಪಾಯಿಂಟ್ಸ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮದೇ ಆದ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಓಂ ಶಾಂತಿ.